ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಫೆಬ್ರವರಿ 5th ಬುಧವಾರ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ನೆನ್ನೆ ವ್ಲಾಗ್ ಎಲ್ಲ ನೋಡಿದ್ದೀರಾ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ಸೊ ನಾನು ಮಾಡೋವಂಥ ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾನು ಅದನ್ನು ಚರಿ ಹೇಗಿರುತ್ತೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ತಮ್ನೆಲಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನು ಅಂತ ಅರ್ಥ ಆಗಿರುತ್ತೆ. ಅದರದ್ದೇ ಗ್ಲಿಮ್ಸ್ ಎಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಈ ಥರ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ, ಸೊ ಈ ಥರ ಸ್ಯಾರಿ ಉಟ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಬ್ಲೌಸ್ ಫಿಟ್ಟಿಂಗ್ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ತುಂಬ ನೋಡಿ ವರಷ್ಟಾಗಿ ಹೊಲ್ದಿದ್ದಾರೆ ನೋಡಿ. ಇದು ಇಲ್ಲಿಗೆ ಬರಬೇಕಿತ್ತು, ಇಲ್ಲಿಗೆ ಹೊಲ್ದು ಬಿಟ್ಟಿದ್ದಾರೆ ತಾನೇ ಆಯ್ತೆ. ಸುಡಿ ಇದಂತ ಬಬ್ಬಲ್ ಸುಡಿ ಈಡ್ಕೊಚ್ಚಿಂದಿ. ಇದೇನೋ ಇದು ನೋಡಿ, ನನಗೇನೋ ಫಿಟ್ಟಿಂಗೇ ಕ್ಲೀನಾಗಿ ಅನಿಸಿಲ್ಲ. ನಂಗೆ ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಚೆನ್ನಾಗಿ ಹೊಲಿತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ನಮ್ಮ ಮಮ್ಮಿ ಗೌರಿ ಹಬ್ಬಕ್ಕೆ ನನಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದು ಸ್ಯಾರಿ. ರೆಡಿ ಆಗಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ಹೂವನ್ನೆಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇವಾಗ ಹೋಗಿ ಪೂಜೆ ಮಾಡೋಣ ಬನ್ನಿ. ಆ್ಯಂಡ್ ನಮ್ಮ ಮತ್ತೆ ಇವತ್ತು ರಜಾ ಹಾಕಿದ್ದಾರೆ. ಸ್ಪೆಷಲ್ ಅಡುಗೆ ಏನೋ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯದುವೀರ್ ಸ್ಕೂಲ್ಗೆ ಹೋದ, ರೂಪೇಶ್ ಆಫೀಸ್ಗೆ ಹೋಗೋವಾಗ ಯದುವೀರ್ನ ಡ್ರಾಪ್ ಮಾಡಿದ್ದ. ಅವನಿಗೋಸ್ಕರ ಪಾಲಕ್ ಪಪ್ಪು ಮಾಡಿದ್ದೆ ನಾನು. ಆ ಎಲ್ಲ ಚಿಕ್ಕ ಗ್ಲಿಮ್ಸ್ ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಲ್ಲ ನಾನು ಶೇರ್ ಮಾಡ್ತೀನಿ. ಪೂಜೆ ಮಾಡಿದ್ದೆಲ್ಲ ಆಯಿತು. ಆ್ಯಕ್ಚುಲಿ ಕ್ಯಾಲೆಂಡರ್ ಪ್ರಕಾರ ನಿನ್ನೆ ರಥಸಪ್ತಮಿ, ಅಂದರೆ ನಿನ್ನೆ ಸೂರ್ಯನಾರಾಯಣ ಪೂಜೆ ಮಾಡಬೇಕಿತ್ತು. ಬಟ್ ಆದರೆ ಪಂಚಾಂಗ ಪ್ರಕಾರ ಇವತ್ತು ರಥಸಪ್ತಮಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೇ HALಗೆ ನಿಯರ್ ಬೈ ಇರೋದು ದೊಮ್ಲೂರು. ಅಲ್ಲಿ ಸೂರ್ಯನಾರಾಯಣ ಟೆಂಪಲ್ ಇದೆ. ಇವತ್ತು ಜಾತ್ರೆ ಕೂಡ ಇದೆ ಅಲ್ಲಿ. ಸೊ ಅಲ್ಲಿಗೆ ಸ್ಪೆಷಲ್ ಟಿಕೆಟ್ಸ್ ಕೂಡ ಸಿಕ್ಕಿದೆ. ಹಾಗಾಗಿ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದು ಆಯಿತು. ಆ್ಯಂಡ್ ಇವಾಗ ಹೋಗಬೇಕು, ಚಿಕ್ಕಮ್ಮ ಮನೆ ಹತ್ರ ಹೋಗಬೇಕು. ಹಾಗೆ ಚಿಕ್ಕಮ್ಮ ನೆನ್ನೆ ಹೋಗ್ಬಿಟ್ಟು ಹೊಸ ಜ್ಯುವೆಲರೀಸ್ ಕೂಡ ತೊಗೊಂಡು ಬಂದಿದ್ದಾರೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆ ಜ್ಯುವೆಲರೀಸ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿ ಬ್ಯಾಂಕ್ ಹತ್ರ ಕೂಡ ಹೋಗಬೇಕು ನಾವು. ನಂದು ಚಿಕ್ಕಮ್ಮದು ಇಬ್ಬರದು ಒಂದೇ ಲಾಕರ್ ತೊಗೊಂಡಿದ್ದೀವಿ ನಾವು. ಇಬ್ಬರು ಶೇರ್ ಮಾಡ್ಕೊಳ್ತೀವಿ, ಅದರಲ್ಲೇ ನಾವು ಇಟ್ಬಿಡ್ತೀವಿ. ಇವಾಗ ಅದನ್ನೆಲ್ಲ ತೋರಿಸಿ ಅದನ್ನು ಕೂಡ ಲಾಕರಲ್ಲಿ ಇಡಕ್ಕೆ ಹೋಗಬೇಕು. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಲಾಕರ್ಸ್ ಬಗ್ಗೆ ತಿಳಿಸಿ ಅಂತ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಇವತ್ತು ನಾನು ಬ್ಯಾಂಕ್ ಹತ್ರ ಹೋಗ್ತೀನಲ್ಲ, ಅಲ್ಲೆಲ್ಲ ನಿಮಗೆ ತೋರಿಸ್ತೀನಿ ಹೇಗೆ ಏನಿದೆ ಪ್ಯಾಕೇಜು, ಇಯರ್ಲಿ ಎಷ್ಟು ಕೊಡಬೇಕು, ಡೆಪಾಸಿಟ್ ಎಷ್ಟು ಮಾಡಬೇಕು, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈಗ ತಿಂಡಿ ಮಾಡೋಣ. ತಿಂಡಿಗೆ ಏನು ರೆಡಿ ಮಾಡ್ತಾಯಿದ್ದಾರೋ ಅದನ್ನು ಕೂಡ ತೋರಿಸಿ. ಆ್ಯಂಡ್ ಇವತ್ತು ನಾನು ಈ ಓಲೆ ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ನಲ್ಲ, ಸೊ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಂದ್ಕೊಂಡಿದ್ದೀನಿ ಈ ನೆಕ್ಸ್ಟ್ ಮಂತ್ ಇದಕ್ಕೆ ಹಿಂಗೆ ಹಾಕಕ್ಕೆ ಬರುತ್ತಲ್ವ, ಸೊ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮೆಲ್ಲರ ಸಪೋರ್ಟಿಂದ ಅದನ್ನು ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಮ್ಮತ್ತೆನ ಮಾತಾಡ್ಸೋಣ. ಅತ್ತೆ, ಏನು ಮಾಡಿದ್ದೀರಾ ಅಡುಗೆ? ಬನ್ರಿ ಹಾಯ್ ಮಾಡಿ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನಿಮ್ಮ ಅತ್ತೆಗೆ ಹಾಯ್ ಮಾಡಿ. ಹಾಯ್. ಮತ್ತೆ ಇನ್ನು ಸ್ನಾನ ಮಾಡಿಲ್ಲ. ಹಾಯ್. ನೀವು ಬರಲ್ಲ ದೇವಸ್ಥಾನಕ್ಕೆ? ನಮ್ಮ ಅತ್ತೆಗೆ ಯಾಕೋ ಸ್ವಲ್ಪ ಅನ್ಈಸಿ ಆಗಿದೆಯಂತೆ, ಹಾಗಾಗಿ ಮನೇಲೇ ಇರ್ತಾರೆ. ಆ್ಯಂಡ್ ಏನು ಮಾಡಿ, ನಮ್ಮ ಪಿನ್ನಿ ಅವರ ಮದುವೆ ಸೀರೆ ಉಟ್ಕೊಂಡವ್ರೆ. ನಮ್ಮ ಸೀನು ಅಂಕಲ್ ಅವ್ರು ಕೊಡ್ಸಿದ್ದು ರೇಷ್ಮೆ ಸೀರೆ. ಅವಾಗಿಂದ ಎಷ್ಟು ವರ್ಷದಿದ್ದು? 17 ವರ್ಷದ ಸೀರೆ ಉಟ್ಕೊಂಡವ್ರೆ. ಚೆನ್ನಾಯ್ತು. ನನಗೊಂದು ದಿವಸ ಕೊಡಿದ್ದು, ನಾನು ಉಟ್ಕೋತೀನಿ. ಆಮೇಲೆ ನಮ್ಮ ಪಿನ್ನಿ ಹೊಸ ಜ್ಯುವೆಲರಿ ತೊಗೊಂಡವ್ರು ನಿನ್ನೆ. ಎಲ್ಲಿ ಜಾಯಲ್ ಕಾಸಲ್ಲ ತೊಗೊಂಡಿದ್ದು, ಮಲ್ಬಾರಲ್ಲಿ ತೊಗೊಬಂದಿದ್ದಾರೆ. ಎಷ್ಟು ಗ್ರಾಮ್ಸ್ ಇದೆ ಫ್ರೆಂಡ್ಸ್ ನೋಡಿ? ನಮ್ಮ ಚಿಕ್ಕಮ್ಮ ಹೋಗಿ ಮಲ್ಬಾರಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ಕೊಬಂದಿದ್ದಾರೆ. ಎಷ್ಟು ಗ್ರಾಮ್ಸ್ ಇದು? 38 ಗ್ರಾಮ್ಸ್ ಇದೆ ಎರಡೂ.
ತುಂಬ ಚೆನ್ನಾಗಿದೆ ಪಿನಿ, ಡೈಲಿ ಯೂಸ್ಗೆ ಬ್ಯಾಂಗಲ್ಸು. ಇದ್ರೊಳಗಡೆ ಅದೇನೋ ಹಾಕ್ತಾರೆ ಪಿನಿ. ಅಯ್ಯಕ್ಕೆ ಕೊಟ್ಟವ್ರಮ್ಮ ನನ್ಗೆ. ಎಲ್ಲಿ ತೋರಿಸು. ಗಟ್ಟಿ ಇಲ್ಲ ಅಂದ್ರೆ ಬಳೆ ಹಾಕೋದು, ಗಟ್ಟಿ ಇರೋದಕ್ಕೆ ಹಾಕ್ಬಾರ್ದು ಅಂತಂದ್ರ. ಪಳ ಪಳ ಅಂತ ಇದೆ ಪಿನಿ, ಸೂಪರ್ ಆಗೈತೆ. ನೆಕ್ಲೆಸ್ ತೋರ್ಸಂಗೆ ನೋಡಿ ಫ್ರೆಂಡ್ಸ್, ಇಲ್ಲೇ ಇಟ್ಟವ್ರೆ. ಇದೆಲ್ಲ ಆದಮೇಲೆ ಇವತ್ತು ನಾವು ಬ್ಯಾಂಕ್ಗೆ ಹೋಗಿ ಬ್ಯಾಂಕಲ್ಲಿ ಇಟ್ಬಿಡ್ತೀವಿ ಲಾಕರಲ್ಲಿ. ವಾವ್, ಚೆನ್ನಾಗಿದೆ ಫ್ರೆಂಡ್ಸ್, ಕ್ಯೂಟಾಗಿದೆ, ಫಿನಿಶಿಂಗ್ ಸೂಪರ್ ಆಗಿದೆ ಪಿನಿ, ಚೆನ್ನಾಗಿದೆ. ನಿನಗೊಂದು ಮಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಪಿನಿ. ಇದು ಒಂದೊಂದಕ್ಕೆ ಒಂದೊಂದು ಬ್ಯಾಂಗಲ್ಗೆ ಒಂದೊಂದು ಬಾಕ್ಸ್ ಕೊಟ್ರಾ? ತೋರಿಸು. ಎರಡು ಒಂದರಲ್ಲೇ ಇರುತ್ತಲ್ಲ, ಆ ಥರದ್ದು ತೊಗೋಬೇಕಾಯ್ತು. ದೇವ್ರ ಪೂಜೆ ಮಾಡಿದೆ, ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಜಾಸ್ತಿ ಗೋಲ್ಡ್ ತಗೋ ಆಯ್ತಾ. ಹಾಕೋ ಮತ್ತೆ ಇವಾಗ ಯಾವ್ದು ನೆಕ್ಲೇಸು? ಇದಕ್ಕೆ ಮ್ಯಾಚ್ ಆಗುತ್ತೆ, ಈ ಇದಕ್ಕೆ ಹ್ಯಾಂಗಿಂಗ್ಸ್ಗೆ. ಏನಿಲ್ಲ ಹಾಕೋ. ಓ ಏನ್ ಇರೋವಾಗ ಅಲ್ಲ ನನಗೆ ಬೇಡಪ್ಪ, ನನ್ನ ಅಲ್ಲ ಒಂದೇ ಒಂದು ನಿಮಿಷ ಪಿನಿ, ಹಿಂಗಿಕ್ಕೋ. ಇದಕ್ಕೆ ಹೆಂಗಿರುತ್ತೆ ನೋಡೋಣ. ಹಾಕೋ, ಈ ಕಡೆ ತಿರ್ಕೋ ಪಿನಿ. ಹಾಕೋ ಪಿನಿ, ಚಿಕ್ಕದಾಗಿ ಚೆನ್ನಾಗಿದೆ. ದೇವಸ್ಥಾನಕ್ಕೆಲ್ಲ ಬಟ್ ಇದಕ್ಕೂ ಸೂಪರ್ ಆಗಿ ಮ್ಯಾಚ್ ಆಗ್ತೈತೆ ತಾನೇ. ಇದ್ರಲ್ಲೂ ಲಕ್ಷ್ಮಿ ಐತೆ. ಇನ್ನೊಂದು ಸ್ವಲ್ಪ ಅದು ಪಾಲಿಶ್ ಕಮ್ಮಿ, ಇದು ಪಾಲಿಶ್ ಜಾಸ್ತಿ ತಾನೇ. ಬಿಡು, ಇದೊಂದು ಸೆಟ್ ಆಯ್ತು. ಸೆಟ್ ಆಯ್ತು ಅಷ್ಟೇ. ಸೀರೆಗೆ ಸಿಂಪಲ್ ಫಂಕ್ಷನ್ಗೆ ಓಕೆ. ಇದಕ್ಕೂ ಮ್ಯಾಚ್ ಆಗುತ್ತೆ, ಇದಕ್ಕೂ ಸೂಪರ್ ಆಗಿ ಮ್ಯಾಚ್, ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತವ್ರೆ. ಮ್ಯಾಚ್ ಆಗುತ್ತೆ. ಮಣಿ ಕರೆಕ್ಟ್, ಗ್ರೀನ್ ರೆಡ್ ಎಲ್ಲ ಮಣಿ ಮ್ಯಾಚ್ ಆಗುತ್ತೆ. ಇದಕ್ಕೂ ಮ್ಯಾಚ್ ಆಗುತ್ತೆ. ಹೋಲಿ ಬಿಡ್ಬಿಡಿ, ಹಿಂಗೆ ಜಾಸ್ತಿ ಗೋಲ್ಡ್ ತಗೋ. ನಾನು ಯಾವಾಗ ಪ್ಲೆಜ್ ಓಕೆ ತಗೋಳಣ. ಇವಾಗಿರೋ ರೇಟು ಎಷ್ಟು ನೆನ್ನೆ ಗ್ರಾಮು? 7,730. GST ಎಲ್ಲ ಸೇರಿಸಿ. GST ಸಪರೇಟ್ ಅಮ್ಮ. ಅಲ್ಲ, ಇದು ಪರ್ ಗ್ರಾಮ್ ಮೇಕಿಂಗ್ ಚಾರ್ಜ್ ಎಲ್ಲ ಬಿಟ್ಟು 7,730. ಸಿಲ್ವರ್ ಜಾಸ್ತಿ ಆಗೈತಂತೆ. ಇನ್ಮೇಲೆ ಏನೇ ಇನ್ವೆಸ್ಟ್ ಮಾಡಿದ್ರು ನೀವು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿ ಫ್ರೆಂಡ್ಸ್. ಅದು ಶೇರ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಎಷ್ಟಿತ್ತು ಸಿಲ್ವರ್ ನೆನ್ನೆ? ಸಿಲ್ವರ್ ಕೇಳಿಲ್ಲಪ್ಪ, ಇದು ಕೇಳಿದ್ವಿ. ಏನದು ಪ್ಲಾಟಿನಮ್ 2,860. 2,008 ಕಡಿಮೆ. ಪ್ಲಾಟಿನಮ್ ಕಡಿಮೆ, ನಂಗೆ ಹಂಗೂ ಗೊತ್ತಿಲ್ಲ. ನಾನು ಯಾವತ್ತು ಪ್ಲಾಟಿನಮ್ ತಗೊಂಡಿಲ್ಲ, ಗೊತ್ತಿಲ್ಲ. ಕಿವಿಗೆ ಅಂದ್ರೆ ಡಿಸೈನ್ ಇಷ್ಟ ಆಗಿದೆ. ಆದ್ರೆ ಗೋಲ್ಡ್ ಹಾಕಿದ್ರೇನೆ ಚಂದ ತಾನೆ. ನೆಕ್ಸ್ಟ್ ಟೈಮ್ ಇಬ್ರು ಒಂದು ಡೈಮಂಡ್ ಚಿಕ್ಕ ನೆಕ್ಲೆಸ್ ತಗೊಳ್ಳೋಣ. ನಮ್ಮ ಪಿನ್ನಿ ಇದ್ಕಿದ್ ಬೇಳೆ ಸಾರು ಬಿಸಿ ಇರ್ಪಿನಿ, ಆ ಕಡೆ ಇಟ್ಕೋತೀನಿ. ಚೆನ್ನಾಗಿರುತ್ತೆ ನಮ್ಮ ಪಿನ್ನಿ ಮಾಡಿದ್ದು. ಬಿಡು, ಇಟ್ಕೋತೀನಿ ಬಿಡು. ನನಗೆ ಗೊತ್ತಿರ್ಲಿಲ್ಲ, ನನಗೆ నైట్ తಗೊಂಡ್ ಬಂದ್ಮೇಲೆ ఫోన్ ಮಾಡ್తో సర్ప్రైజ్ గా తెచ్చింది. మీకే నేను లేకుండా నేను తింటావు నేను లేదు, మీరు లేట్ అవుతుంది నేను తింది. ನಮ್ಮ ಪಿನ್ನಿ, ಶೋಭಾ ಆಂಟಿಯಾಗೆ, ಅನ್ಸು ಆಂಟಿ, ನಾನು ಇಷ್ಟು ಜನ ಕ್ಯಾಬಲ್ಲಿ ಹೊರಟ್ವಿ ದೊಮ್ಲೂರು ಕಡೆಗೆ. ಆ್ಯಂಡ್ ನಮ್ಗೆ ಈ ಥರ VVIP ಪಾಸ್ ಸಿಕ್ಕಿತ್ತು. ಸೊ ಅದನ್ನು ತೊಗೊಂಡು ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದೆ ಅಂತ ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಯಾರೆಲ್ಲ HL ಸುತ್ತಮುತ್ತ ಅಥವಾ ದೂರದಲ್ಲಿದ್ರು ಒಂದ್ಸಲಿ ದೊಮ್ಲೂರಿಗೆ ಬಂದು ಸೂರ್ಯ ಟೆಂಪಲ್ಗೆ ವಿಸಿಟ್ ಮಾಡಿ. ನಾನು ಆದರೂ ಸೀಕ್ರೆಟಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ಅನಿಸುತ್ತೆ. ಆ್ಯಂಡ್ ಒಳಗಡೆ ಬಂದಿದ ತಕ್ಷಣ ಹೋಮ ಎಲ್ಲ ಅವಾಗ ತಾನೇ ಶುರು ಮಾಡಿದ್ರು. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಆ್ಯಂಡ್ ಕ್ರೌಡ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ನಮ್ಮದು VVIP ಪಾಸ್ ಇರೋದ್ರಿಂದ ಡೈರೆಕ್ಟ್ ಒಳಗಡೆ ಬಿಟ್ಟರು, ನಮ್ಮನ್ನ ಅಲೋ ಮಾಡಿದ್ರು. ನೋಡ್ಬೋದು ನೀವು ಲೆಫ್ಟಲ್ಲಿ ಅಷ್ಟು ದೊಡ್ಡ ಕೇವು, ಸುತ್ಕೊಂಡು ಹೋಗಬೇಕು. ಆ್ಯಂಡ್ ಡೆಕೋರೇಷನ್ ಅಂತೂ ಸೂಪರ್ ಆಗಿದೆ. ಸ್ಪೆಷಲಿ ನನಗೆ ಆ ಬೃಂದಾವನ ತುಂಬ ಇಷ್ಟ ಆಯಿತು. ತುಳಸಿ ಕಟ್ಟೆದು ನನಗೆ ಆಸೆ ಇದೆ, ನಾವು ಸ್ವಂತ ಮನೆ ಕಟ್ಟಿದ್ರೆ ಒಂದು 10 ಅಡಿ ದೊಡ್ಡ ಬೃಂದಾವನ ಮಾಡಿಸ್ಬೇಕು ತುಳಸಿ ಕಟ್ಟೆದು ಆಚೆಗಡೆ ಅಂತ. ಆ್ಯಂಡ್ ನೋಡಿ, ಇದು ಸ್ಪೆಷಲ್ ಎಂಟ್ರಿ ಈ ಕಡೆಯಿಂದ. ನಾರ್ಮಲ್ ಆಗಿ ಆ ಕಡೆಯಿಂದ ಕ್ಯೂವಲ್ಲಿ ಬರಬೇಕಾಗತ್ತೆ. ಈಸಿಯಾಗಿ ಹೋಗಿ ಒಂದು 10 ಮಿನಿಟ್ಸ್ಗೆ ದರ್ಶನ ಆಗೋಯ್ತು. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಯಾರೆಲ್ಲ ಹೋಗಿದ್ದೀರಾ ಆಲ್ರೆಡಿ ಅನ್ನೋದನ್ನು ನೀವು ತಿಳಿಸಿ. ಆ್ಯಂಡ್ ಈಗ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ನೋಡಿದ್ರಲ್ಲ, ಫಸ್ಟ್ ತೇರ್ಗೆ ಕಲಶ ತಗೊಂಡ್ ಬರ್ತಾರೆ ಮೇಲೆ ಇಡೋದಕ್ಕೆ. ಅದನ್ನ ತಗೊಂಡ್ ಬಂದು 3 ಪ್ರದಕ್ಷಿಣೆ ಹಾಕಿ ಮೇಲೆ ಇಟ್ರು. ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನಾನು ಹೀಗೆಲ್ಲ ಮಾಡ್ತಾರೆ ಅಂತ ನೋಡಿದ್ದು. ತುಂಬಾನೇ ಖುಷಿ ಆಯ್ತು. ಒಂದು ಒಳ್ಳೆ ದರ್ಶನ ಸಿಕ್ತು. ಎಲ್ಲ ಪಾಸಿಟಿವ್ ವೈಬ್ಸ್ ಅನಿಸ್ತು. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಒಳಗಡೆಯಿಂದ ದೇವ್ರನ್ನ ಕರ್ಕೊಂಡು ಬರ್ತಾರೆ. ನೀವು ನೋಡಿ, ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಟ್ಟಿರ್ತೀನಿ. ಅದಾದ್ಮೇಲೆ ಈ ದೇವ್ರನ್ನ ತಗೊಬಂದಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡಿ ಕಲಶನ ಮೂವ್ ಮಾಡೋ ಟೈಮ್ಗೆ ಆ ತೇರಿನ ಮೇಲೆ 3 ಹದ್ದುಗಳು ಬಂದು 3 ರೌಂಡ್ ಹಾಕ್ತಾರೆ. ಇದು ಸೇಮ್ನ ನಾನು ಅಬ್ಸರ್ವ್ ಮಾಡಿದೆ ಘಾಟಿ ತೇರಲ್ಲೂ ಅಷ್ಟೇ. ಎಳೆಯೋ ಟೈಮಲ್ಲಿ 3 ಹದ್ದು ಬಂದು 3 ರೌಂಡ್ ಆದ್ಮೇಲೆನೆ ಗಾಡಿ ಈಸಿಯಾಗಿ ಮೂವ್ ಆಗತ್ತಂತೆ. ತೇರ್ ಅನ್ನೋದನ್ನ ಎಳ್ದಾಗ ಈಸಿಯಾಗಿ ಮೂವ್ ಆಗತ್ತಂತೆ. ಇದೆಲ್ಲ ಎಷ್ಟು ಒಳ್ಳೇದು, ಇದೆಲ್ಲ ಹೇಗೆ ಸಾಧ್ಯ ಅಂತ ನನಗೆ ಗೊತ್ತೇ ಆಗಿಲ್ಲ. ತುಂಬಾ ಖುಷಿ ಆಯ್ತು ನನಗೆ ಇದನ್ನೆಲ್ಲ ನೋಡಿ. ಇದಕ್ಕೆ ಹೇಳ್ತೀನಿ ನೋಡಿ, ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ 3 ಹದ್ದು ತಿರ್ಗೋವರೆಗೂ ನಾವು ತೇರ್ನ ಅಲ್ಲಾಡ್ಸಕ್ಕೂ ಕೂಡ ಆಗಲ್ಲ. ಎಷ್ಟೇ ಜನ ಬಂದ್ರು ಅಲ್ಲಾಡ್ಸೋದಕ್ಕೆ ಆಗೋದಿಲ್ವಂತೆ. 3 ಸುತ್ತ ಆದ್ಮೇಲೆನೆ ಅಂತ ನಾವು ಎಳಿಯೋದಕ್ಕೆ ಆಗೋದು. ಇದು ಕೂಡ ಹೇಳ್ತಾ ಇದ್ರು ಅಲ್ಲಿರೋರೆಲ್ಲ. ನೋಡ್ಬೋದು ನೀವು, ದೇವ್ರಪ್ಪ ಗೋಲ್ಡಲ್ಲಿ ಫುಲ್ಲು ಮಿಂಚುತ್ತಾ ಇದ್ರು. ಹೋಗಿ ಸೂರ್ಯನಾರಾಯಣ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡ್ಕೊಬರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಮನೆಗೆ ಬಂದ್ವಿ ಆ್ಯಂಡ್ ಟೈಮ್ ಬಂದು 2:30 ಆಗಿದೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲೂ ನಮ್ಮದು VIP ದರ್ಶನ ಇರೋದ್ರಿಂದ ದರ್ಶನ ಅಂತೂ 10 ಮಿನಿಟ್ಸಲ್ಲಿ ಆಗೋಯ್ತು. ಅದಾದಮೇಲೆ ತೇರು ಎಳೆಯೋದು ಎಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಸೂರ್ಯನಾರಾಯಣ ದೇವ್ರನ್ನ ಅಷ್ಟು ಹತ್ರದಿಂದ ನೋಡಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಆ್ಯಂಡ್ ಊಟ ಅಂತೂ ಮದುವೆ ಊಟ ಥರ ಇತ್ತು. ಊಟದ್ದೇ ನಮ್ಗೆ ಸ್ವಲ್ಪ ಸಿಕ್ಕಾಪಟ್ಟೆ ಕ್ರೌಡು ನುಗ್ಗಾಡ್ತಾ ಇದ್ದಾರೆ. ಸ್ವಲ್ಪನೂ ಕಾನ್ಷಿಯಸ್ಸೇ ಇಲ್ಲ ಜನಗಳಿಗೆ. ಅದಾದಮೇಲೆ ಊಟ ಏನೋ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಬಿಸಿಲು. ನಾನು ಪಿನ್ನಿ ಅವ್ರನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಬಂದ್ವಿ. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು 1 ಅವರ್ ರೆಸ್ಟ್ ಮಾಡಿಬಿಟ್ಟು ಬೆಜ್ಜಾನ್ ಕೆಲಸ ಇದೆ. ಆಫೀಸ್ ವರ್ಕ್ ಅಂತೂ ಎಷ್ಟು ಪೆಂಡಿಂಗ್ ಇಟ್ಟಿದ್ದೀನಿ ಅಂದರೆ ಇವತ್ತೆಲ್ಲ ಅದೆಷ್ಟೊತ್ತಾದ್ರೂ ನೈಟೆಲ್ಲ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ಅವರ್ ಚಿಕ್ಕ ನ್ಯಾಪ್ ತೊಗೊಂಡು ನೆಕ್ಸ್ಟು ನಾನು ಆಫೀಸ್ ಕೆಲಸ ಮಾಡ್ತಾ ಇನ್ನು 4:30ಗೆ ಎದುವಿನ ಬೇರೆ ಪಿಕ್ ಮಾಡಬೇಕು. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗಿ ಕ್ವಿಕ್ಕಾಗೆ ನನ್ನ ಸ್ಯಾರಿನ ಚೇಂಜ್ ಮಾಡೋಣ. ಅಲ್ಲೆಲ್ಲರೂ ನನ್ನ ಸ್ಯಾರಿನೇ ನೋಡ್ತಾಯಿದ್ರು. ಶೋಭಾ ಆಂಟಿ ಮತ್ತು ನಮ್ಮ ಪಿನ್ನಿ ಮನೆ ಹತ್ರ ಇರೋರು ಎಲ್ಲರೂ ಎಷ್ಟು ಚೆನ್ನಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿ ಕಾಣ್ತಿತ್ತು ನಿನಗೆ ಅಂತ ಹೇಳ್ತಾಯಿದ್ರು. ಬಟ್ ಏನು ಮಾಡೋದು, ಚೆನ್ನಾಗಿರೋ ಸ್ಯಾರಿನ ಎಲ್ಲ ಹಾಳು ಮಾಡಿಟ್ಟಿದ್ರೆ. ಬಫ್ ಇಲ್ಲಿ ತಾನೇ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಎತ್ಕೊಂಡೋಗಿ ಎಲ್ಲಿ ಕೊಟ್ಟವ್ರು ನೋಡಿ, ಬಫ್ ಇಲ್ಲಿ ಕೊಟ್ಟವ್ರೆ, ಖರಾಬಾಗಿ ಹೊಲ್ದವ್ರೆ. ಈ ಬ್ಲೌಸ್ ಹೊಲಿಯೋಕ್ಕೆ 700 rupees. ಮೀನಿಂಗ್ಲೆಸ್ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಈ ಥರ ಬಕ್ರಾಗ್ಲಾಗ್ತೀವಿ. ಸರಿ ಬನ್ನಿ, ಇವಾಗ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡು ನಂತರ ನಿಮ್ಮ ಜೊತೆ ನಾನು ಸಿಗ್ತೇನೆ. ಒಂದು ಚಿಕ್ಕ ನ್ಯಾಪ್ನ ತೊಗೊಂಡು ಎದ್ದು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ನನ್ನ ಕೆಲಸ ಮಾಡೋಕ್ಕೆಲ್ಲ ಕೂತ್ಕೊಂಡೆ. ಅದಾದಮೇಲೆ ನಾನು 9:30ಗೆ ಕೆಳಗಡೆ ಬಂದಿದ್ದು. ಅಷ್ಟೊತ್ತಿಗೆ ಚಿಕ್ಕಪ್ಪ ಯದುವೀರ್ನ ಕರ್ಕೊಂಡು ಬಂದಿದ್ರು. ಸೊ ಆ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ. ಬೇರೆದು ಯಾವ ಸಾಂಗ್ ಗೊತ್ತು ನಿಂಗೆ? ಏಟುಗಳು ಬೀಳ್ತಾವ್ ನಿನ್ಗೆ ಹೇಳ್ತಾ ಇದೀನಿ ನಾನು. ಬಾ ಸುಮ್ನೆ. ಏನೋ ಬಾಯಲ್ಲಿ ಮಾಡ್ತೀನಿ, ಬಾಯಿಲಿ ಬಾಯಿಲಿ. ಓಯ್ ಬಾ ಒಳಗಡೆ ಬಾ. ಕಮ್. ಪ್ರಾಬ್ಲಮ್ ಏನ್ ನಿಂದು? ಪ್ರಾಬ್ಲಮ್ ಏನು? ಬಂದೇ ಇಟ್ಬಿಟ್ಟಿದೆ ಮಾಡಿ.
ಬಾ ಮನೆ ಒಳಗಡೆ ಬಾ. ಬರಲ್ಲ